ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ಜಗತ್ತು ಅನೇಕ ವೈವಿಧ್ಯತೆಗಳಿಂದ ಕೂಡಿದ ಅದ್ಭುತವಾದ ಸ್ಥಳ. ಈ ವಿಶ್ವವನ್ನ ಯಾವುದೋ ಒಂದು ಸರ್ವೋಚ್ಚ ಶಕ್ತಿ ಸೃಷ್ಟಿಸಿದೆ ಎನ್ನುವ ಸತ್ಯ ನಮ್ಮೆಲ್ಲರಿಗೂ ತಿಳಿದಿರುವಂಥದ್ದೇ. ಈ ಭೂಮಿಯ ಮೇಲೆ ಏನಿಲ್ಲ ಹೇಳಿ, ಹಿರಿಯರು ಹೇಳಿದಂತೆ ಇಲ್ಲೇ ಸ್ವರ್ಗ ಇಲ್ಲೇ ನರಕ ಎಂಬ ಮಾತು ಅಕ್ಷರಶಃ ಸತ್ಯವೇ. ಈ ಭೂಮಂಡಲದ ವಿಸ್ಮಯ ತಾಣಗಳ ಪೈಕಿ ಒಂದು ಅಂದ್ರೆ ಅದು ಅಮೆಜಾನ್ ಕಾಡು. ಈ ಸ್ಥಳದ ಕುತೂಹಲಕಾರಿ ಮತ್ತು ರೋಮಾಂಚಕ ದೃಶ್ಯಗಳು ನೋಡುಗರನ್ನ ಬೆರಗುಗೊಳಿಸುತ್ತವೆ. ಇಲ್ಲಿ ಇಡೀ ಭೂಮಿಯಲ್ಲೇ ಕಾಣಸಿಗದ ಅತ್ಯಂತ ವಿಷಕಾರಿ ಪ್ರಾಣಿ ಪಕ್ಷಿಗಳು ಜಲಚರಗಳು ಇಲ್ಲಿ ಕಾಣಸಿಗ್ತವೆ. ನೂರಾರು ಮೈಲಿಗಳಷ್ಟು ದೂರ ಬರೀ ಹಚ್ಚ ಹಸಿರಿನ ಹರಿದ್ವರ್ಣ ಕಾಡುಗಳೇ ಕಂಗೊಳಿಸ್ತವೆ. ಸುತ್ತಲೂ ನದಿ ತೊರೆಗಳಿಂದ ಆವೃತವಾದ ನೈಸರ್ಗಿಕ ಸೊಬಗು ನೋಡುಗರ ಹೃನ್ಮನ ತಣಿಸ್ತವೆ. ಇಲ್ಲಿ ಈ ಒಂದು ಸ್ಥಳದಲ್ಲೇ ಕೋಟ್ಯಾಂತರ ಮರಗಿಡ ಸಸ್ಯ ರಾಶಿಗಳು ಕಾಣಸಿಗ್ತವೆ. ಆಕಾಶವನ್ನೇ ಸ್ಪರ್ಶಿಸುವಂತಿರುವ ಇಲ್ಲಿನ ಸಹಸ್ರಾರು ಮರಗಳು ಸೂರ್ಯನ ಬೆಳಕನ್ನ ಭೂಮಿಗೆ ಸ್ಪರ್ಶಿಸುವುದಕ್ಕೆ ಬಿಡೋದಿಲ್ಲ. ಇದು ನೈಸರ್ಗಿಕ ಪರಿಸರ ಮಾತ್ರವಲ್ಲ, ಇಲ್ಲಿ ವಾಸಿಸುವ ಜೀವಿಗಳು ಕೂಡ ಅಷ್ಟೇ ಭಯಾನಕವಾಗಿವೆ. ಪ್ರಾಣಿಗಳು ಮಾತ್ರವಲ್ಲ, ಈ ಸ್ಥಳದ ವಿಚಿತ್ರ ಪರಿಸರದಲ್ಲಿ ವಾಸಿಸುವ ಮನುಷ್ಯರು ಕೂಡ ಅಷ್ಟೇ ಭಯಾನಕ, ಅಷ್ಟೇ ಕ್ರೂರ. ಕೊಲ್ಲೋದಕ್ಕೂ ಹೆದರೋದಿಲ್ಲ, ಸಾಯೋದಕ್ಕೂ ಹಿಂಜರಿಯೋದಿಲ್ಲ. ಅಂತಹ ಅತಿಮಾನುಷರು ಅಂದ್ರೂ ತಪ್ಪಾಗಲಿಕ್ಕಿಲ್ಲ. ಬನ್ನಿ, ಹಾಗಿದ್ರೆ ಇಂದಿನ ಸಂಚಿಕೆಯಲ್ಲಿ ಅಮೆಜಾನ್ ಕಾಡಿನ ನಿಗೂಢ ರಹಸ್ಯವಾದರೂ ಎಂಥದ್ದು ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಅಮೆಜಾನ್ ಫಾರೆಸ್ಟ್ ಈ ಸ್ಥಳದ ಬಗ್ಗೆ ನಾನಾ ಕಥಾನಕಗಳಿವೆ. ವಿಜ್ಞಾನ ಕೂಡ ಡೆಡ್ಲಿ ಫಾರೆಸ್ಟ್ ಅಂತ ಒಪ್ಪಿಕೊಂಡಿದೆ. ವಿಶ್ವದ ಅತ್ಯಂತ ಅಪಾಯಕಾರಿ ಅರಣ್ಯವೇ ಅಮೆಜಾನ್. ಇದರ ವಿಸ್ತೀರ್ಣವೇ ಒಂದು ದೊಡ್ಡ ದೇಶವನ್ನೇ ನಿರ್ಮಿಸಬಹುದಾದಷ್ಟಿದೆ. ಇಲ್ಲಿ ವಾಸಿಸುವ ಬುಡಕಟ್ಟು ಜನ ತಮ್ಮದೇ ಪ್ರಾಂತ್ಯವನ್ನಾಗಿ ಮಾಡಿಕೊಂಡಿದ್ದಾರೆ. ಅಂತಹ ಭಯಾನಕ ಬುಡಕಟ್ಟಿನವರು ಇಡೀ ವಿಶ್ವದಲ್ಲೆಲ್ಲೂ ಕಾಣಸಿಗೋದೇ ಇಲ್ಲ. ಹೊರಗಿನ ಮನುಷ್ಯರ ಸಂಪರ್ಕಕ್ಕೂ ಬರೋದಿಲ್ಲ. ಒಂದು ವೇಳೆ ಅವರನ್ನ ಸಂಪರ್ಕಿಸಲು ಮುಂದಾದ್ರೆ ನಿರ್ದಾಕ್ಷಿಣ್ಯವಾಗಿ ಕೊಂದು ಬಿಡ್ತಾರೆ ಅಂತ ಕೆಲವೊಂದು ದಾಖಲೆಗಳು ಹೇಳ್ತಾವೆ. ಇಲ್ಲಿ ವಾಸಿಸುವ ಸ್ಥಳೀಯ ಬುಡಕಟ್ಟು ಸಮುದಾಯ ಇನ್ನೂ ಪ್ರಕೃತಿಯ ಮಡಿಲಲ್ಲಿ ವಾಸಿಸುತ್ತಿದೆ. ಅವರ ಜೀವನವೇ ನಿಗೂಢತೆ ಮತ್ತು ಸಾಹಸಮಯವಾಗಿರುವಂಥದ್ದು. ಈ ಅಮೆಜಾನ್ ಕಾಡು ಈ ಭೂಮಿ ಸೃಷ್ಟಿಯಾದಾಗಿನಿಂದಲೂ ಹೇಗಿತ್ತೋ ಹಾಗೆ ಅಸ್ತಿತ್ವವನ್ನ ಕಾಪಾಡಿಕೊಂಡು ಬಂದಿದೆ. ಪ್ರಾಕೃತಿಕವಾಗಿಯೂ ಒಂದಿಷ್ಟು ಮಾರ್ಪಾಡಾಗಲಿಲ್ಲ ಅನ್ನೋದೇ ವಿಶೇಷ. ಈ ಅದ್ಭುತ ಅರಣ್ಯ ಅಮೆರಿಕಾದಿಂದ ಬ್ರೆಜಿಲ್ವರೆಗೂ ಒಟ್ಟು 9 ದೇಶಗಳನ್ನ ವ್ಯಾಪಿಸಿದೆ. ಈ ದೇಶಗಳಲ್ಲಿ ಬ್ರೆಜಿಲ್, ಕೊಲಂಬಿಯಾ, ಪೆರು, ವೆನಿಜುವೆಲಾ, ಈಕ್ವೆಡಾರ್, ಬೊಲಿವಿಯಾ, ಗಯಾನಾ, ಸುರಿನಾಮ್ ಮತ್ತು ಫ್ರೆಂಚ್ ಗಯಾನಾ ಮುಂತಾದ ದೇಶಗಳು ಸೇರಿವೆ. ಈ ಮಳೆಕಾಡು ಸುಮಾರು 5.5 ಮಿಲಿಯನ್ ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದ್ದು ವಿಶ್ವದ 9ನೇ ಅತಿ ದೊಡ್ಡ ದೇಶವಾಗಬಹುದು. ಅಮೆಜಾನ್ ಮಳೆಕಾಡು ಇಡೀ ಭೂಮಂಡಲಕ್ಕೆ ಆಮ್ಲಜನಕದ 20% ಅನ್ನು ಒದಗಿಸುತ್ತೆ. ಅದಕ್ಕಾಗಿಯೇ ಇದನ್ನ ಭೂಮಿಯ ಶ್ವಾಸಕೋಶ ಎಂದು ಅಮೆಜಾನ್ ಪ್ರಸಿದ್ಧಿಯನ್ನು ಪಡೆದಿದೆ. ಅಮೆಜಾನ್ ಕಾಡಿನ ಮೂಲೆ ಮೂಲೆಯು ಪ್ರಾಕೃತಿಕ ನಿಗೂಢತೆಯನ್ನು ಹೊಂದಿದ್ದು ಅಚ್ಚರಿ ಮೂಡಿಸುವ ನಾನಾ ದೃಶ್ಯಗಳು ಇಲ್ಲಿ ಕಾಣಸಿಗುತ್ತೆ. ಇಲ್ಲಿ ಜೀವಿಸುವ ಪ್ರಾಣಿ ಪಕ್ಷಿಗಳು ಜಲಚರಗಳು ಇನ್ನೆಲ್ಲೂ ಕಾಣಸಿಗಲ್ಲ. ಇಲ್ಲಿನ ಮತ್ತೊಂದು ಅಚ್ಚರಿ ಅಂದ್ರೆ ಅದು ಅಮೆಜಾನ್ ನದಿಯದ್ದು. ಅಮೆಜಾನ್ ನದಿ ವಿಶ್ವದ 2ನೇ ಅತಿ ದೊಡ್ಡ ನದಿ. ಸುಮಾರು 6800 ಕಿಲೋಮೀಟರ್ಗಳಿಗಿಂತಲೂ ಹೆಚ್ಚು ಉದ್ದವಾಗಿ ಹರಿಯುತ್ತೆ. ಭೂವೈಜ್ಞಾನಿಕ ಸಂಶೋಧನೆಯಿಂದ ಬಯಲಾಗಿದ್ದೆಂದ್ರೆ ಅಮೆಜಾನ್ ನದಿ ಸುಮಾರು 8 ದೇಶಗಳನ್ನು ವ್ಯಾಪಿಸಿರುವ 106 ಉಪನದಿಗಳನ್ನು ಹೊಂದಿದ್ದು ಈ ನದಿಯಲ್ಲಿ ಹಲವಾರು ವಿವಿಧ ರೀತಿಯ ವಿಭಿನ್ನ ಶೈಲಿಯ ಜಲಚರಗಳು ಕಾಣಸಿಗುತ್ತವೆ. ಅಮೆಜಾನ್ ನದಿಯಲ್ಲಿ 106 ಅಪಾಯಕಾರಿ ಮೀನು ಪ್ರಭೇದಗಳನ್ನು ಸಂಶೋಧಕರು ಪತ್ತೆ ಹಚ್ಚಿದ್ದಾರೆ. ಇದಲ್ಲದೆ ವಿಷಪೂರಿತ ಅತ್ಯಂತ ಭಯಾನಕ ಅನಕೊಂಡ ಹಾವು ಕೂಡ ಈ ಅಮೆಜಾನ್ ನದಿಯಲ್ಲಿ ಕಂಡುಬರುತ್ತೆ. ಈ ಕಾಡಿನಲ್ಲಿ ವಾಸಿಸುವ ಸ್ಥಳೀಯ ಬುಡಕಟ್ಟು ಜನಾಂಗದವರು ಅದೆಷ್ಟು ಶಕ್ತಿಶಾಲಿಗಳೆಂದ್ರೆ ವಿಷಪೂರಿತ ಹಾವುಗಳು, ಹೆಬ್ಬಾವು, ಚೇಳುಗಳನ್ನ ಬರೀ ಕೈಯಲ್ಲೇ ಹಿಡಿದುಕೊಳ್ತಾರೆ. ಅಲ್ಲದೆ ಎಂಥದ್ದೇ ಕ್ರೂರ ಮೃಗವಾದರೂ ತಮ್ಮ 2 ಕೈಗಳಿಂದಲೇ ಸೀಳಿ ಬಿಡ್ತಾರೆ. ಅದಕ್ಕಾಗಿಯೇ ಇಲ್ಲಿನ ಬುಡಕಟ್ಟು ಜನಾಂಗದವರನ್ನ ಭೀಷ್ಮನಷ್ಟೇ ಬಲಿಷ್ಠರು ಎಂದು ಹೇಳಲಾಗುತ್ತೆ. ಅಮೆಜಾನ್ ಕಾಡನ್ನೇ ತಮ್ಮ ಪ್ರಪಂಚವೆಂದು ಪರಿಗಣಿಸ್ತಾರೆ. ಹೊರಗಿನವರು ತಮ್ಮ ಜಗತ್ತಿಗೆ ನುಸುಳುವುದನ್ನು ಇಷ್ಟಪಡುವುದಿಲ್ಲ. ಈ ನಿಗೂಢ ಬುಡಕಟ್ಟು ಜನಾಂಗದವರನ್ನ ಸಂದರ್ಶಿಸಲು ಹೋದ ಕೆಲವರನ್ನ ನಿರ್ದಾಕ್ಷಿಣ್ಯವಾಗಿ ಕೊಂದಿರುವ ನಿದರ್ಶನಗಳಿವೆ. ಒಮ್ಮೆ ಕೆಲವು ಬ್ರೆಜಿಲಿಯನ್ ಪರಿಶೋಧಕರು ಈ ಅಮೆಜಾನ್ ಕಾಡಿಗೆ ಸಂಶೋಧನೆಗಾಗಿ ಬಂದಿದ್ರು. ಆದರೆ ಕಾಡಿನಲ್ಲಿಯೇ ನಿಗೂಢವಾಗಿ ಕಣ್ಮರೆಯಾದರು.
ಅವರ ದೇಹವೇ ಪತ್ತೆಯಾಗಲಿಲ್ಲ. ಅಲ್ಲಿನ ಬುಡಕಟ್ಟು ಜನಾಂಗ ಮನುಷ್ಯರನ್ನೇ ಕೊಂದು ತಿನ್ನುತ್ತಾರೆಂದು ನಾನಾ ವರದಿಗಳು ಬಂದವು. ಕೇವಲ ಬುಡಕಟ್ಟಿನವರಷ್ಟೇ ಅಲ್ಲ, ಇಲ್ಲಿ ಜೀವಿಸುವ ಪ್ರತಿಯೊಂದು ಜೀವಿಯೂ ಅತ್ಯಂತ ಭಯಾನಕವೇ. ಇಲ್ಲಿ ಕಂಡುಬರುವ ಬುಲೆಟ್ ಇರುವೆ ಅದೆಷ್ಟು ಡೇಂಜರ್ ಅಂದರೆ, ಒಂದು ಬಾರಿ ಕುಟುಕಿದ್ರೆ ಯಾವುದೇ ಪ್ರಾಣಿಯಾದರೂ ಪ್ರಾಣ ಕಳೆದುಕೊಳ್ಳುತ್ತೆ. ಅದರ ಕಡಿತವನ್ನ ಗುಂಡಿನಷ್ಟೇ ಮಾರಕವಾದದ್ದು ಎಂದು ಪರಿಗಣಿಸಲಾಗಿದೆ. ಅಮೆಜಾನ್ ಕಾಡಿನಲ್ಲಿ ಕಂಡುಬರುವ ಕಪ್ಪೆಗಳು ನಾನಾ ಬಣ್ಣ ಬಣ್ಣದ ಪ್ರಭೇದಗಳನ್ನು ಒಳಗೊಂಡಿದೆ. ಹಸಿರು, ಹಳದಿ, ಕೆಂಪು, ಕಪ್ಪು, ನೀಲಿ ಹೀಗೆ ನಾನಾ ಮಿಶ್ರಿತ ಬಣ್ಣದ ಕಪ್ಪೆಗಳು ಇಲ್ಲಿ ಕಾಣಸಿಗುತ್ತೆ. ನೋಡೋದಕ್ಕೆ ಎಷ್ಟು ಸುಂದರವೋ ಅಷ್ಟೇ ವಿಷಪೂರಿತ ಕೂಡ. ಇವುಗಳ ನಾಲಗೆಯ ಗೊರಸುಗಳು ಪ್ರಾಣಕ್ಕೆ ಸಂಚಕಾರ ತರುತ್ತವೆ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಅಮೆಜಾನ್ ನದಿಗಳಲ್ಲಿ ವಾಸಿಸುವ ಮೊಸಳೆಗಳು ಕೂಡ ಪ್ರಾಕೃತಿಕವಾಗಿ ಸಾಕಷ್ಟು ಶಕ್ತಿಯನ್ನು ಪಡೆದುಕೊಂಡಿವೆ. ನೀರಿನಲ್ಲಿ ನೆರಳಿನಂತೆ ಕಂಡರೂ ಇದ್ದಕ್ಕಿದ್ದಂತೆ ಮಾಯವಾಗಿ ಬಿಡ್ತಾವೆ. ಇಂತಹ ಮಾಯೆಯಿಂದ ಎಂಥ ಜೀವಿಗಳನ್ನಾದರೂ ಕ್ಷಣಾರ್ಧದಲ್ಲಿ ಮುಗಿಸಿಬಿಡ್ತಾವೆ. ಅಮೆಜಾನ್ ಕಾಡಿನಲ್ಲಿ ವಾಸಿಸುವ ಜೀವಿಗಳೇ ಅತ್ಯಂತ ಅಪಾಯಕಾರಿ ಎಂದು ಸಂಶೋಧಕರು ಅಭಿಪ್ರಾಯಪಡ್ತಾರೆ. ಅಮೆಜಾನ್ ಮಳೆಕಾಡಿನ ರಹಸ್ಯವನ್ನ ಇಂದಿಗೂ ಭೇದಿಸೋಕೆ ಸಾಧ್ಯವೇ ಆಗಿಲ್ಲ. ಅದರ ಭೌಗೋಳಿಕ ಪರಿಸರದ ರಹಸ್ಯ ನಮ್ಮೆಲ್ಲರ ಗ್ರಹಿಕೆಗೆ ಮೀರಿತ್ತು. ಕೆಲವೊಮ್ಮೆ ಇಲ್ಲಿ ಸುರಿಯುವ ಮಳೆ ಎಷ್ಟು ಭಯಾನಕವಾಗಿರುತ್ತದೆ ಎಂದರೆ, ಉಂಟಾಗುವ ಪ್ರವಾಹದಿಂದ ಭೂಮಿಯೇ ಕೊಚ್ಚಿ ಹೋಗಬಹುದೇನೋ ಎಂದು ಭಾಸವಾಗುತ್ತೆ. ನಿತ್ಯವೂ ಹಚ್ಚ ಹಸಿರಿನಿಂದ ಕಂಗೊಳಿಸುವ ಈ ದಟ್ಟಾರಣ್ಯದಲ್ಲಿ ಒಮ್ಮೆ ಬರಗಾಲ ಆವರಿಸಿತ್ತಂತೆ. 2010ರಲ್ಲಿ ಅಮೆಜಾನ್ ಮಳೆಕಾಡು ಬರಗಾಲಕ್ಕೆ ತುತ್ತಾಗಿತ್ತು. ಅಲ್ಲಿನ ಪ್ರಾಣಿ ಪಕ್ಷಿಗಳು ನರಳಿ ಸತ್ತಿದ್ವು. ಅದೇ ರೀತಿ 2020ರಲ್ಲಿ ಕೊರೋನಾ ಪಿಡುಗಿನ ಸಮಯದಲ್ಲಿ ಈ ಕಾಡಿನಲ್ಲಿ ಇದ್ದಕ್ಕಿದ್ದಂತೆ ಕಾಡ್ಗಿಚ್ಚು ಕಾಣಿಸಿಕೊಂಡು ಲಕ್ಷಾಂತರ ಮರಗಳು ಬೆಂಕಿಗಾಹುತಿಯಾಗಿದ್ದವು. ಕೋಟ್ಯಾಂತರ ಜೀವರಾಶಿಗಳು ಸುಟ್ಟು ಹೋದವು. ಇಂದಿಗೂ ವಿಜ್ಞಾನಿಗಳು ಮತ್ತು ಸಂಶೋಧಕರ ತಂಡ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಪ್ರತಿದಿನ ಈ ಭಯಾನಕ ಸ್ಥಳಕ್ಕೆ ಆಗಮಿಸ್ತಾರೆ. ಆದರೆ ಇಲ್ಲಿವರೆಗೂ ಕೇವಲ 10% ರಹಸ್ಯವನ್ನಷ್ಟೇ ಬಯಲು ಮಾಡುವುದಕ್ಕೆ ಸಾಧ್ಯವಾಗಿರೋದು. ಅದೆಷ್ಟೋ ದುರ್ಗಮ ಸ್ಥಳಗಳಿಗೆ ಹೋಗೋದಕ್ಕೆ ಸಾಧ್ಯವೇ ಆಗಲಿಲ್ಲ. ಆ ಸ್ಥಳಗಳಿಗೆ ಸೂರ್ಯನ ಕಿರಣಗಳೇ ಬೀಳಲ್ವಂತೆ. ಇಂದಿಗೂ ನಾನಾ ರಹಸ್ಯಗಳನ್ನು ಭೇದಿಸೋಕೆ ಸಂಶೋಧನೆ ಮುಂದುವರೆದಿದೆ. ಕೆಲವು ವಿಜ್ಞಾನಿಗಳು ಅಮೆಜಾನ್ ಕಾಡಿನಲ್ಲಿ ಮಾನವರಿಗೆ ಅನುಕೂಲಕರವಾಗಿರುವ ನೈಸರ್ಗಿಕ ಗಿಡಮೂಲಿಕೆಗಳಿವೆ. ಅವು ಕ್ಯಾನ್ಸರ್, ಏಡ್ಸ್ ಮುಂತಾದ ಮಾರಕ ಕಾಯಿಲೆಗಳನ್ನು ಗುಣಪಡಿಸುವ ಶಕ್ತಿಯನ್ನು ಹೊಂದಿವೆ ಎಂದು ಅಭಿಪ್ರಾಯಪಡ್ತಾರೆ. ಹಾಗಾಗಿ ನಾನಾ ದೇಶಗಳ ಪ್ರಮುಖ ಸಂಶೋಧನಾ ಸಂಸ್ಥೆಗಳಲ್ಲಿನ ನುರಿತ ವಿಜ್ಞಾನಿಗಳ ದಂಡು ಈ ಅಮೆಜಾನ್ ಅರಣ್ಯದಲ್ಲಿ ಸರಿದಾಡುತ್ತಲೇ ಇರ್ತಾರೆ. ಈ ಅಮೆಜಾನ್ ಕಾಡಿನಲ್ಲಿ ವಾಸಿಸುವ ಪ್ರತಿಯೊಂದು ಜೀವಿಯೂ ಸರಿಸುಮಾರು ಬೇರೆ ಭಾಗದ ಜೀವಿಗಳಿಗಿಂತ 3ರಷ್ಟು ಹೆಚ್ಚು ಕಾಲ ಬದುಕುತ್ತವೆ ಎಂದು ದೃಢವಾಗಿದೆ. ಅಂದರೆ ಮಾನವನಾದರೆ ಸುಮಾರು 200 ವರ್ಷಗಳಷ್ಟು ಸುದೀರ್ಘ ಆಯಸ್ಸು ಬದುಕ್ತಾನೆಂದು ಸಂಶೋಧನೆ ಬಯಲು ಮಾಡಿದೆ. ಅಂತೂ ಅಮೆಜಾನ್ ಅಂದಾಕ್ಷಣ ಅದೊಂದು ಭೂಮಿಯ ಮೇಲಿರುವ ನಿಗೂಢವಾದ ತಾಣ. ಆ ಪ್ರಾಕೃತಿಕ ಸೊಬಗಿಗೆ ಮನಸೋಲದವರೇ ಇಲ್ಲ. ಹಾಗೆ ಅಲ್ಲಿನ ನಿಗೂಢ ವಿಚಾರಗಳಿಗೂ ಭಯಪಡದವರು ಯಾರೂ ಇಲ್ಲ. ಇವಿಷ್ಟು ಅಮೆಜಾನ್ ಕಾಡಿನ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.